ಎಲ್ಲರಿಗೂ ಶುಭ ದಿನ. ಇವತ್ತಿನ ವಿಡಿಯೋ ನನ್ನ ಚಾನಲಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಏನಂತ ಅಂದರೆ, ಅಕ್ಕ ನಿಮ್ಮ ಹೇರ್ ಕೇರ್ ರುಟೀನ್ ಏನು ಅಂತ. ನಾನು ಆ್ಯಕ್ಚುಲಿ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಫಸ್ಟ್ ವೀಡಿಯೋನೇ ಅದಾಗಿರುತ್ತೆ, ನಂದು ಹೇರ್ ಕೇರ್ ರುಟೀನ್ ಅಂತ. ಬಟ್ ಚಾನಲ್ ಗ್ರೋ ಆಗ್ತಿದ್ದಂಗೆ ಮೋಸ್ಟ್ ಪ್ರಾಬಬಲಿ ಯಾರೂ ತುಂಬ ಕೆಳಗಡೆ ಹೋಗಿ ಸ್ಕ್ರೋಲ್ ಮಾಡಿ ನೋಡಲ್ಲ. ಸೊ ಅದಕ್ಕೋಸ್ಕರ ಸುಮಾರು ಜನ ಇನ್ನೂ ನನ್ನ ಕಾಮೆಂಟ್ಸಲ್ಲಿ ಹಾಕ್ತೀರಾ, ನಿಮ್ಮ ಹೇರ್ ಕೇರ್ ರುಟೀನ್ ಏನು ಅಂತ ಹೇಳಿ ಅಂತ. ಸೊ ಇವತ್ತು ಡೀಟೇಲ್ಡಾಗಿ ನಾನು ನಿಮಗೆ ಹೇಳ್ತೀನಿ ನನ್ನ ಹೇರ್ ಕೇರ್ ರುಟೀನ್ ಏನಂತ. ಸೊ ಇವಾಗ ಬೋಟಾಕ್ಸ್ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ, ಅದು ನಿಮಗೆ ಗೊತ್ತು. ಬಟ್ ಅದಕ್ಕಿಂತ ಮುಂಚೆ ಏನು ಹೇರ್ ಕೇರ್ ರುಟೀನ್ ಇತ್ತು, ಅದಾದಮೇಲೆ ಏನಾಗಿದೆ ಎರಡೂ ಹೇಳ್ತೀನಿ. ಫಸ್ಟ್ ಬರೋಣ ಹೇರ್ ಆಯಿಲಿಂಗಿಂದ ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡೋದು ವರ್ಜಿನ್ ಕೊಕೊನಟ್ ಆಯಿಲ್ ಆ್ಯಂಡ್ ಆಲ್ಸೋ ನಮ್ಮಮ್ಮ ಮಾಡೋ ಆಯಿಲ್. ಅದನ್ನು ನಾನು ಫಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ, ಬೇಕಂದರೆ ಓಲ್ಡ್ ವೀಡಿಯೋಸಿಗೆ ಹೋಗ್ಬಿಟ್ಟು ನೋಡಿ. ಸೊ ಅದು ಸಿಗುತ್ತೆ ನಿಮಗೆ, ಏನು ನಮ್ಮಮ್ಮ ಆಯಿಲ್ ಏನು ಪ್ರಿಪೇರ್ ಮಾಡ್ತಾರೆ ಅದು. ಬಟ್ ನಿಮ್ಮ ಹತ್ರ ಅದು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ನೀವು ಜಸ್ಟ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು. ನಾನು ಲಿಂಕ್ ಕೂಡ ಹಾಕಿರ್ತೀನಿ ಯಾವುದು ಅಂತ. ಆ್ಯಂಡ್ ಆಯಿಲಿಂಗನ್ನು ನಾನು ಯಾವತ್ತೂ ಲೈಕ್ ಫುಲ್ 1 ಡೇ 2 ಡೇ ಈ ಥರ ಬಿಡೋದಿಲ್ವೇ ಇಲ್ಲ. ಏನಕ್ಕಂದರೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಬರೀ 1 ಅವರ್ ಆರ್ 2 ಅವರ್ಸ್ ಆಯಿಲಿಂಗ್ ಮಾಡಿ ಕೂದಲಿಗೆ ಅದೇ ದಿನ 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡೋದು. ಆ್ಯಂಡ್ ತಲೆ ಸ್ನಾನ ಯಾವ ಶಾಂಪೂಯಿಂದ ಮಾಡ್ತೀನಿ ಅಂದರೆ, ನಾನು ಬೋಟಾಕ್ಸ್ ಮಾಡೋಕ್ಕಿಂತ ಮುಂಚೆ ಲಾರಿಯಲ್ ಪ್ಯಾರಿಸ್ ಹೈಲೋರಾನಿಕ್ ಶಾಂಪೂ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತಿದ್ದೆ. ಗೊತ್ತು, ಸುಮಾರು ಜನ ಹೇಳ್ತೀರಾ ಅದರಲ್ಲಿ ಸಲ್ಫೇಟ್ ಇದೆ ಅಂತ. ಬಟ್ ನನ್ನ ಸ್ಕ್ಯಾಲ್ಪ್ ತುಂಬ ಆಯಿಲಿ ಇರೋದ್ರಿಂದ ನಾನು ಸಲ್ಫೇಟ್ ಇರೋ ಶಾಂಪೂನೇ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅದು ತುಂಬ ಚೆನ್ನಾಗಿ ಲ್ಯಾದರ್ ಬರುತ್ತೆ ಅದರಲ್ಲಿ, ಆ್ಯಂಡ್ ನೀಟಾಗಿ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ಅದಕ್ಕೋಸ್ಕರ ಲಾರಿಯಲ್ ಪ್ಯಾರಿಸ್ ಶಾಂಪೂನೇ ಯೂಸ್ ಮಾಡೋದು. ಆ್ಯಂಡ್ ನಾನು ಕಂಡೀಷ್ನರೂ ಅದೇ ಯೂಸ್ ಮಾಡ್ತಿದ್ದೆ, ಬಿಕಾಸ್ ತುಂಬ ಹೈಡ್ರೇಟಿಂಗ್ ಆಗಿಡುತ್ತೆ ಅದು ನಿಮ್ಮ ಕೂದಲನ್ನು, ಜಾಸ್ತಿ ಫ್ರಿಝಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದೇ ಕಂಡೀಷ್ನರ್ ಯೂಸ್ ಮಾಡ್ತಾಯಿದ್ದೆ ನಾನು. ಇವಾಗ ಬೋಟಾಕ್ಸ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇರೋದು K9 ಬ್ರೆಜಿಲಿಯನ್ ಸೀರೀಸಿಂದ ಏನಿದೆ ಅದ್ರ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಬೇರೆ ಏನೂ ಚೇಂಜ್ ಆಗಿಲ್ಲ, ಬರೀ ಶಾಂಪೂ ಕಂಡೀಷ್ನರ್ ಎರಡೇ ಚೇಂಜ್ ಆಗಿರೋದು ಬೋಟಾಕ್ಸ್ ಆದಮೇಲಿಂದ ನಂದು. ಇವಾಗ ಬರೋಣ ಹೇರ್ ವಾಶ್ ಆದಮೇಲೆ ನಾನು ಏನು ಸೀರಮ್ ಯೂಸ್ ಮಾಡ್ತೀನಿ ಅಂತ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಸಿರಮ್ ಯೂಸ್ ಮಾಡೋದು ಒಂದೇ, ಅದು ಸ್ಟ್ರೀಕ್ಸ್ ಪ್ರೋ ಹೇರ್ ಸಿರಮ್. ಆ್ಯಂಡ್ ಅದು ನಾನು ಯೂಸ್ ಮಾಡ್ತಾ ಇರೋದು, ನಾನು ಫಸ್ಟ್ ಪಿ ಯು ಇರಬೇಕಾದ್ರಿಂದನೂ, ಫಸ್ಟ್ ಪಿ ಯುನ ಸೆಕೆಂಡ್ ಪಿ ಯು ಇರಬೇಕಾದ್ರಿಂದನೂ ಅದೇ ಸಿರಮ್ ಯೂಸ್ ಮಾಡ್ತಿರೋದು. ಏನಕ್ಕಂದರೆ ಅದೊಂಚೂರು ಆಯಿಲಿ ಅಂತಲೇ ಅನಿಸಲ್ಲ, ಹಿಂಗೆ ಹಚ್ಚಿ ಹಿಂಗೆ ಬಿಟ್ಟರೆ ಫುಲ್ ಶೈನಿ ಆ್ಯಂಡ್ ಸಾಫ್ಟ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ಟ್ರೀಕ್ಸ್ ಪ್ರೋ ಹೇರ್ ಸಿರಮ್ನ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ನಾನು. ಆ್ಯಂಡ್ ನೆಕ್ಸ್ಟ್ ಬರೋಣ ಹೇರ್ ಮಾಸ್ಕಿಗೆ. ಹೇರ್ ಮಾಸ್ಕ್ನ ನಾವು ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡೋದು, ದಿನ ಯೂಸ್ ಮಾಡಬೇಡಿ. ಅದು ನಿಮ್ಮ ಕೂದಲನ್ನ ನರಿಷ್ಡ್ ಆಗಿಡೋಕ್ಕೆ ಮತ್ತು ಏನಾದರೂ ಡ್ಯಾಮೇಜ್ ಇದ್ದರೆ ರಿಪೇರ್ ಮಾಡೋಕ್ಕೆ ಯೂಸ್ ಮಾಡೋದು ಅದನ್ನು. ಆ್ಯಂಡ್ ಆಲ್ಸೋ ಅದನ್ನು ಶಾಂಪೂ ಕಂಡೀಷ್ನರ್ ಆದಮೇಲೆ ಲಾಸ್ಟ್ ಸ್ಟೆಪ್ ಬರೋದು ಹೇರ್ ಮಾಸ್ಕ್. ಅದಕ್ಕೆ ಡ್ಯಾಂಪ್ ಕೂದಲಿರಬೇಕು, ಅಂದರೆ ನೀವೆಲ್ಲ ಕಂಡೀಷ್ನರ್ ಹಾಕಿ ವಾಶ್ ಮಾಡಿ ಕೂದಲನ್ನ ಒಂದು ಸ್ವಲ್ಪ ಜಸ್ಟ್ ವೆಟ್ ಇರಬೇಕು, ಅದಷ್ಟೇ, ಸೋರ್ತಿರಬಾರ್ದು ನೀರು, ಅದರಿಂದ ವೆಟ್ ಇರಬೇಕು. ಸ್ಕ್ಯಾಲ್ಪಿಗೆ ಹಚ್ಚಬೇಡಿ, ಬಟ್ ಫುಲ್ ಲೆನ್ಸಿಗೆ ಹಚ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಡವ್ ಮತ್ತು ಕೆರೆಸ್ಟ್ಯಾಸ್, ಎರಡರಲ್ಲಿ ಒಂದು ಯೂಸ್ ಮಾಡ್ಬೋದು. ಬಿಕಾಸ್ ಡವ್ನೂ ಚೆನ್ನಾಗಿದೆ, ಕೆರೆಸ್ಟ್ಯಾಸು ಚೆನ್ನಾಗಿದೆ. ಕೆರೆಸ್ಟ್ಯಾಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿದೆ, ಬಟ್ ಡವ್ ನಿಮಗೆ ಚೀಪರ್ ಸೈಡ್, ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ. ಇಷ್ಟ ಆಯಿತು ನನ್ನ ನಾರ್ಮಲ್ ಹೇರ್ ಕೇರ್ ರುಟೀನ್ ಏನಿತ್ತು. ನಂಗೆ 2 years ಬ್ಯಾಕ್ ಡ್ಯಾಂಡ್ರಫ್ ಕೂಡ ಇತ್ತು. ಸೊ ನಾನು ಅವಾಗ ಏನು ಯೂಸ್ ಮಾಡ್ತಿದ್ದೆ ಅಂತಲೂ ಹೇಳ್ತೀನಿ. ನಾನು KZ ಲೋಷನ್ ಯೂಸ್ ಮಾಡ್ತಾ ಇದ್ದೆ. ಸೊ ಅದು ಲೋಷನ್ ಏನಂತ ಅಂದರೆ, ನಾವು ಶಾಂಪೂಕ್ಕಿಂತ ಮುಂಚೆ ಯೂಸ್ ಮಾಡೋದು, ಬಟ್ ವೆಟ್ ಹೇರಿಗೇನೆ. ಸೊ ನೀವು ಸ್ಕ್ಯಾಲ್ಪ್ ವೆಟ್ ಇರಬೇಕು, ಅದಕ್ಕೆ ಸ್ಕ್ಯಾಲ್ಪನ್ನು ವೆಟ್ ಮಾಡ್ಕೊಂಡು ಆ ಲೋಷನ್ ಏನಿದೆ ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಹಾಕಿ ಒಂದು ಸ್ವಲ್ಪ ಉಜ್ಜಿ ಅದನ್ನು 5 minutes ಅಲ್ಲೇ ಬಿಡಬೇಕು. ಅದಾದಮೇಲೆ ವಾಶ್ ಮಾಡಿ ಆಮೇಲೆ ಶಾಂಪೂ ಮಾಡೋದು. ಸೊ ಅದು ನನಗೆ ತುಂಬ ಹೆಲ್ಪ್ ಆಗಿತ್ತು ಡ್ಯಾಂಡ್ರಫ್ ಆದಾಗ. ಆ್ಯಂಡ್ ಆಲ್ಸೋ ನಾನು ಡ್ಯಾಂಡ್ರಫಿಗಂತ ಸಪ್ರೇಟ್ ಶಾಂಪೂ ಕೂಡ ಯೂಸ್ ಮಾಡ್ತಿದ್ದೆ. ಅದು ನನಗೆ ಸಿಕ್ಕಿದ್ರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ನಿಮಗೆ. ಅದು ಕೂಡ ತುಂಬ ಹೆಲ್ಪ್ ಆಯಿತು. ಬಟ್ ಅದು ಎವ್ರಿ ಡೇ ವಾಶಿಗಲ್ಲ, ನೀವು ವೀಕ್ಲಿ 2 times ಅದನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಬರೋಣ ಏನು ಮಾಡಬಾರ್ದು ಅನ್ನೋದಕ್ಕೆ. ಏನು ಮಾಡಬಾರ್ದು ಅಂತಂದರೆ, ಇವಾಗ ನೀವು ಹೇರ್ ಆಯಿಲಿಂಗ್ ಆದಮೇಲೆ ನೀವು ಅದನ್ನು 2 to 3 days ಬಿಡೋ ಬದಲು 1 to 2 hours, ಅಂದರೆ ಮ್ಯಾಕ್ಸಿಮಮ್ 3 hours ಬಿಟ್ಟು ಆಮೇಲೆ ಸ್ನಾನ ಮಾಡಿ. ಬಿಕಾಸ್ ನೀವು ಇಡೀ ದಿನ ಬಿಟ್ಟರೆ ಡಸ್ಟ್ ಅಕ್ಯುಮುಲೇಟ್ ಆಗಿ ನಿಮಗೆ ಡ್ಯಾಂಡ್ರಫ್ ಕೂಡ ಆಗ್ಬೋದು. ಸೊ ನಿಮಗೆ ಡ್ಯಾಂಡ್ರಫ್ ಇದ್ದರೆ ಅದನ್ನು ಮಾತ್ರ ಮಾಡಬೇಡಿ. 1 to 2 hours ಬಿಟ್ಟು ನೀವು ಶಾಂಪೂ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಕೂದಲನ್ನ ಒಂದ್ಸಲಿ ಬಾಚಿ ಆಮೇಲೆ ತಲೆ ಸ್ನಾನ ಮಾಡಿ. ಏನಕ್ಕಂದರೆ ಇವಾಗ ನಿಮ್ಮ ಕೂದಲು ಆಲ್ರೆಡಿ ರಫ್ ಇದೆ, ನೀವು ಸ್ನಾನ ಮಾಡಿಬಿಟ್ಟು ಆಮೇಲೆ ಬಾಚ್ತೀರಾ ಅಂದರೆ ಜಾಸ್ತಿ ಹೇರ್ ಕೂದಲು ಆಚೆ ಬರ್ಬೋದು ನಿಮ್ಮದು. ಸೊ ಅದಕ್ಕೋಸ್ಕರ ಫಸ್ಟೇ ಬಾಚಿ ಸ್ನಾನ ಮಾಡಿ ಆಮೇಲೆ ಡ್ರೈ ಆದಮೇಲೆ ಕೂಮ್ ಮಾಡಿ ಕೂದಲನ್ನ.
ನೆಕ್ಸ್ಟ್ ಇನ್ನೊಂದು ನಂದು ಏನು ಪಾಯಿಂಟ್ ಆಫ್ ವ್ಯೂ ಅಂತ ಅಂದರೆ, ಸುಮಾರು ಜನ ಅಂತಾರೆ ಹೇರ್ ಡ್ರೈಯರ್ನ ಯೂಸ್ ಮಾಡಬೇಡಿ ಅಂತ. ಬಟ್ ನಾನು ಏನು ಹೇಳೋದಂದರೆ, ಅಫ್ಕೋರ್ಸ್ ಸಮ್ಮರಲ್ಲಿ ನೀವು ಹೇರ್ ಡ್ರೈ ಮಾಡೋ ಅವಶ್ಯಕತೆನೇ ಇಲ್ಲ. ಬಟ್ ಮಳೆಗಾಲದಲ್ಲಿ ಏನಾಗುತ್ತೆ, ನಿಮ್ಮ ಕೂದಲು ಡ್ರೈ ಆಗೋಕ್ಕೆ ಇಡೀ ದಿನ ತೊಗೊತಾ ಇದೆ ಅಂದ್ಕೊಳ್ಳಿ, ಅಥವಾ ಹಾಫ್ ಡೇ ತೊಗೋತಾ ಇದೆ ಅಂದ್ಕೊಳ್ಳಿ, ಆವಾಗಲೇ ನಿಮ್ಮ ಬ್ರೇಕೇಜ್ ಜಾಸ್ತಿ ಆಗೋ ಚಾನ್ಸಸ್ ಇರ್ಬೋದು. ಸೊ ನೀವು ಯಾವಾಗ ಮಳೆಗಾಲದಲ್ಲಿ ತಲೆ ಸ್ನಾನ ಮಾಡ್ತೀರಾ, ಆವಾಗ ಒಂದ್ಸಲಿ ಕೂದಲು ಡ್ರೈ ಮಾಡಿಕೊಂಡ್ರೆ ಲೈಕ್ ಇಡೀ ದಿನ ನಿಮ್ಮ ಕೂದಲು ವೆಟ್ ಇರಲ್ಲ. ಬ್ರೇಕೇಜು ಎಷ್ಟು ವೆಟ್ಟಿದ್ದಾಗ ಎಷ್ಟಾಗುತ್ತೆ ಅದಕ್ಕಿಂತ ಕಮ್ಮಿನೇ ಆಗುತ್ತೆ ಅಂತ ಇದು ನಮ್ಮ ಅಮ್ಮನೇ ಹೇಳಿದ್ದು ನನಗೆ. ಬಿಕಾಸ್ ನಾನು ಮುಂಚೆ ಇಲ್ಲ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ ನಾನು, ಬಿಕಾಸ್ ನಂಗೆ ಹೆದರಿಕೆ ಇತ್ತು ಎಲ್ಲಿ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತ. ಬಟ್ ವೆಟ್ ಇರೋದ್ರಕ್ಕಿಂತ ಡ್ರೈ ಇದ್ದಾಗೇ ಬೆಸ್ಟ್ ಇತ್ತು ನನ್ನ ಕೂದಲು ಅಂತ. ಸೊ ಅದು ಒಂದು ಟಿಪ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇದು ಬೇಸಿಕ್, ಇದು ನಿಮಗೂ ಗೊತ್ತಿರುತ್ತೆ, ಕೂದಲನ್ನ ಜುಟ್ಟು ಅಥವಾ ಹಾಗೆ ಬಿಡೋಕ್ಕಿಂತ ಜಡೆ ಹಾಕೊಂಡ್ರೆ ಬೆಸ್ಟು. ಏನಕ್ಕಂದರೆ ನಿಮ್ಮ ಕೂದಲು ಜಾಸ್ತಿ ಫ್ರಿಝಿ ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಮಲಗಬೇಕಾದ್ರೆ ಜಡೆ ಹಾಕೊಂಡು ಮಲಗಿ, ಜಾಸ್ತಿ ಸಿಕ್ ಕೂಡ ಆಗಲ್ಲ. ಬೆಳಗ್ಗೆ ಬೇಗ ಆರಾಮ್ಸೆ ಬಾಚ್ಕೊಬೋದು, ಇಲ್ಲಾಂದರೆ ತುಂಬ ಟ್ಯಾಂಗಲ್ ಆಗಿರುತ್ತೆ. ಸೊ ಜಡೆ ನೀವು ಇಡೀ ದಿನ ಜಡೆ ಹಾಕೊಂಡ್ರು ಬೆಸ್ಟು. ಬಟ್ ಇಡೀ ದಿನ ನಿಮಗೆ ಜಡೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ರಾತ್ರಿ ಆದರೂ ಜಡೆ ಹಾಕೊಂಡು ಮಲ್ಕೊಳ್ಳಿ. ಸೊ ಇವಾಗ ನಾವು ಔಟರ್ ಅಪ್ಲಿಕೇಶನ್ ಬಗ್ಗೆ, ಆಚೆ ಏನು ಹಾಕೊಬೇಕು, ಏನು ಹಾಕೊಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದಾಯಿತು. ಇವಾಗ ಫುಡ್ ಇಂಟೇಕ್ ಹೆಂಗಿರಬೇಕು, ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅನ್ನೋದನ್ನು ಹೇಳ್ತೀನಿ. ಯೂಶ್ವಲಿ ಗಮ್ಮೀಸ್ ಎಲ್ಲ ಇರುತ್ತೆ ಅಲ್ಲ, ಐ ಡೋಂಟ್ ಥಿಂಕ್ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ. ನಂಗೆ ಗೊತ್ತಿಲ್ಲ, ನಿಮಗೆ ಆಗ್ತಿದ್ರೆ ಇಟ್ಸ್ ಟೋಟಲಿ ಫೈನ್. ಬಟ್ ಐ ಡೋಂಟ್ ಥಿಂಕ್ ಗಮ್ಮೀಸ್ ಅಥವಾ ಟ್ಯಾಬ್ಲೆಟ್ಸಿಂದ ತುಂಬ ನಿಮ್ಮ ಕೂದಲಿಗೆ ಎಫೆಕ್ಟ್ ಆಗುತ್ತೆ ಅಂತ. ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ, ಇದೆಲ್ಲ ಐ ಡೋಂಟ್ ಬಿಲೀವ್. ಬಟ್ ನೀವು ಏನೇನು ಚೇಂಜಸ್ ಮಾಡ್ಕೊಬೋದಂದರೆ, ಏನೇನು ನಿಮ್ಮ ಕೂದಲಿಗೆ ಜಾಸ್ತಿ ಬೆನಿಫಿಷಿಯಲ್ ಇದೆ. ಇವಾಗ ನಾವು ಊಟ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಗೆ ಬಿಡ್ತೀವಿ, ಕರ್ಬೇವಿನ ಸೊಪ್ಪು ತಿನ್ನಿ, ಆಲ್ಮಂಡ್ಸ್ ತಿನ್ನಿ, ಆಮ್ಲ ತಿನ್ನಿ, ಫೈಬರ್ ಪ್ರೋಟೀನ್ ರಿಚ್ ಫುಡ್ಸ್ ತಿನ್ನಿ. ನಿಮ್ಮ ಫುಡ್ ಇಂಟೇಕ್ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂದರೆ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದು ಗೈಸ್, ನಿಮಗೆ ಸಿವಿಯರ್ ಹೇರ್ ಫಾಲ್ ಅಥವಾ ಹೇರ್ ಲಾಸ್, ಹೇರ್ ಥಿನ್ನಿಂಗ್ ಇದ್ದರೆ ಡರ್ಮಟಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ. ನಿಮಗಿದು ಯಾವುದೂ ವರ್ಕ್ ಆಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು ಅಥವಾ ಹೆರಿಡಿಟ್ರಿ ಇರ್ಬೋದು. ಸೊ ಇದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಆ್ಯಂಡ್ ಡರ್ಮಟಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ. ಬರೀ ಇಷ್ಟು ನಿಮಗೆ ಪ್ರಯೋಗ ಏನೂ ಆಗ್ತಾ ಇಲ್ಲ, ಇವಾಗ ನೀವೆಲ್ಲ ಸರಿ ಇದೆ ಬಟ್ ನಿಮಗೇನೂ ಬೆನಿಫಿಟ್ ಆಗ್ತಾ ಇಲ್ಲ ಇಷ್ಟರಿಂದ ಅಂದರೆ ಪ್ರಾಬಬಲಿ ನಿಮ್ಮ ಹೆರಿಡಿಟ್ರಿ ಇರ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಡರ್ಮಟಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಗೈಸ್, ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಹಾಕಿ. ನನ್ನ ಹೇರ್ ಕೇರ್ ರುಟೀನ್ ಇಷ್ಟೇ, ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ನನ್ನ ಹೇರ್ ಕೇರ್ ರುಟೀನ್ ತುಂಬ ಮಿನಿಮಲ್ ಇದೆ. ಸೊ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದನ್ನೆಲ್ಲ ಇವತ್ತೇ ಅಂತ ಅನಿಸುತ್ತೆ ಹೇಳ್ತಾ ಇರೋದು ನಾನು ವೀಡಿಯೋದಲ್ಲಿ. ಆ್ಯಂಡ್ ನಿಮ್ಮದು ಹೇರ್ ಕೇರ್ ರುಟೀನ್ ಏನಿದೆ, ನಿಮ್ಮದೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.